MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಬಳ್ಳಾರಿ ಗಲಾಟೆ ಸಿಐಡಿ ತನಿಖೆ ಕೊಡೋ ಬಗ್ಗೆ ಯೋಚಿಸ್ತೀವಿ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೀನಿ ಅಂತ ಗೃಹ ಸಚಿವರು ನುಡಿದಿದ್ದಾರೆ. ಇನ್ನು ಎಸ್ಪಿ ಪವನ್ ನೆಜ್ಜೂರ್ಗೆ ಬೇಸರ ಆಗಿರೋದು ಸಹಜ. ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ, ಅವ್ರ ಜೊತೆ ಮಾತನಾಡ್ತೀನಿ. ಹಾಗೆ ಗನ್ ಲೈಸೆನ್ಸ್ಗೆ ನಾವೇನು ಹೊಸ ನಿಯಮ ಮಾಡಿಲ್ಲ, ಅಗತ್ಯ ಇದ್ದರೆ ಕೇಂದ್ರಕ್ಕೆ ಪತ್ರ ಬರೀತೀನಿ ಅಂತ ಗೃಹ ಸಚಿವರು ನುಡಿದಿದ್ದಾರೆ. ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನು ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ಕೋಇನ್ಸಿಡೆನ್ಸು ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ, ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅಲ್ಲ, ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು ಅಲ್ಲಿಂದ ಅವರಿಗೆ ಮನಸ್ಸಿಗೆ ಬೇಜಾರಾಯಿತು ಹಾಗೆ ಅಂತೇಳಿ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಯಾರೋ ಅವ್ರ ಸ್ನೇಹಿತರು ಅವ್ರದ್ದೇನೋ ಎಸ್ಟೇಟ್ ಇತ್ತು ಅಂತ ಅಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದರು. ಅವರಿಗೆ ಸ್ವಾಭಾವಿಕವಾಗಿ ಅವರಿಗೆ ತಕ್ಷಣ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಇದು ಬೇಜಾರಿದ್ದೇ ಇರುತ್ತೆ. ಲೈಸೆನ್ಸ್ ಕೊಡಬೇಕಾದ್ರೆ ಈಗಾಗಲೇ ನ್ಯಾಷನಲಿ ಅದಕ್ಕೆ ಗೈಡ್ಲೈನ್ಸ್ ಮಾಡಿದ್ದಾರೆ. ಅದನ್ನೇ ಸ್ಟೇಟ್ನವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಬರೀ ನಾವಷ್ಟಕ್ಕೆ ಮಾಡಿದರೆ ಆಗೋದಿಲ್ಲ. ಇಟ್ಸ್ ನ್ಯಾಷನಲ್ ಪಾಲಿಸಿ. ಒಂದು ವೇಳೆ ಅದರ ಅಗತ್ಯತೆ ಇದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ. ಸಚಿವ ಸೋಮಣ್ಣ ಬಳ್ಳಾರಿಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ರು ಕೇಂದ್ರ ಸಚಿವ ಸೋಮಣ್ಣ. ಗಲಾಟೆ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರುಗಡೆ ನಡೆದಂತಹ ಗಲಾಟೆ. ಜನಾರ್ದನ್ ರೆಡ್ಡಿ ಆರೋಪಿಸಿದ್ರು, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕಾಗಿ ನಡೆದಂತಹ ದಾಳಿ ಇದು ಅಂತ ಹೇಳಿ ಆರೋಪಿಸಿದ್ರು. ಜೊತೆಗೆ ಆ ಗಲಾಟೆ ಸಂದರ್ಭದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು, ಈಗ ರೆಡ್ಡಿಯವರ ವಿರುದ್ಧವೂ ಕೂಡ FIR ಆಗಿದೆ. ಹಾಗಾಗಿ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ BJP ಇದನ್ನು ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಜೊತೆಗೆ ಗಲಾಟೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯೋದಕ್ಕೆ ಅಂತ ಸೋಮಣ್ಣ ಬಳ್ಳಾರಿಗೆ ಭೇಟಿ ಕೊಟ್ಟರು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಒಂದು ಬ್ಯಾನರ್ ಕಟ್ಟೋ ವಿಚಾರ ಇಷ್ಟು ದೊಡ್ಡ ಗಲಾಟೆ ಕಾರಣ ಆಗ್ಬಿಡ್ತು. 7 ಬಾರಿ ಗುಂಡಿನ ಮರತ ಆ ಏರ್ಫೈರ್ನಲ್ಲಿ ಮಿಸ್ಫೈರ್ ಆಯಿತು, ಟಾರ್ಗೆಟೆಡ್ ಏನಾಯಿತು, ಇದ್ರ ಬಗ್ಗೆ ಪರಿಶೀಲನೆಗಳಾಗ್ತಾ ಇದೆ. ಆದರೆ ಒಬ್ಬ ವ್ಯಕ್ತಿ ಬಲಿಯಾಗಿರೋದು, ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ ಈ ಪ್ರಕರಣ. ಬೇಕಂತಲೇ ಈ ಗಲಾಟೆಯನ್ನು ಮಾಡಿಸಲಾಯಿತು ಅಂತ ಒಬ್ಬರ ಮೇಲೊಬ್ಬರು ಆರೋಪಿಸಿದ್ದಾರೆ. ಭಾರೀ ಕಲ್ತುರಾಟದಲ್ಲಿ ಹಲವರಿಗೆ ಗಾಯ ಕೂಡ ಆಗಿದೆ. ಅವರ ಆರೋಗ್ಯ ವಿಚಾರಿಸೋದಕ್ಕೂ ಕೂಡ ಈಗ ಸಚಿವರುಗಳು ಮುಂದಾಗ್ತಾ ಇದ್ದಾರೆ. ಹಾಗೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸೋಮಣ್ಣ, ನೋಡೋಣ ಬನ್ನಿ. 40 ಸೀಟು ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ದರೆ ಅದು ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆಯನ್ನು, ಆ ಜಿಲ್ಲೆಯ ಗಾಂಭೀರ್ಯತೆಯನ್ನು, ಆ ಜಿಲ್ಲೆಯ ಇತಿಹಾಸವನ್ನು, ಆ ಜಿಲ್ಲೆಯ ಜನರನ್ನು ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು 1ನೇ ತಾರೀಕು ಜನವರಿ 26, 2026ಕ್ಕೆ ನಿಮ್ಮ ಯೋಗ್ಯತೆಯನ್ನು ತೋರಿಸಿದ್ದೀರಿ. ನಿಮ್ಮ ಪಾಪದ ಕೊಡ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನನಗನಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವೆಲ್ಲಿ ಹೋಗ್ತೀರಿ, ಏನು ಹೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಪ್ರಬುದ್ಧ ಮತದಾರರು, ಬಳ್ಳಾರಿ ಜಿಲ್ಲೆಯ ಪ್ರಬುದ್ಧ ಮತದಾರರು
ಇವರನ್ನು ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಸಂದೇಶವನ್ನು ನೀವೇ ಕೊಟ್ಟಿದ್ದೀರಿ. ಸಂದೇಶದ ಜೊತೆಯಲ್ಲಿ ಶಾಸಕರಾದಂಥವ್ರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು ವಾಲ್ಮೀಕಿಯವರು ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಬರೆದು ಅದರಿಂದ ಮುಖೇಣ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಒಬ್ಬ ಮಹಾನ್ ತಪಸ್ವಿ ಅವರನ್ನು ನೆಪವಾಗಿಟ್ಕೊಂಡು ಹಿಂದೆ ರಾಮುಲುವರೇ ಆ ಸರ್ಕಲ್ಗೆ ಮಾರ್ಸಿ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟು ಅದು SP ಸರ್ಕಲ್ ಏನೋ ಅಂತ ಇತ್ತು ಅಂತ ಕಾಣಿಸ್ತದೆ ಮೊದಲು ಅದನ್ನು ತೆಗೆದಾಕಿ ಅಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ವಾಹನ ಮಾಡಿದರು. ನೀವು ಮಾಡಿ, ಇನ್ನೂ ಇಡೀ ದೇಶಕ್ಕಾಗಿ ನಾವು ಬೇಡ ಅನ್ನೋದಿಲ್ಲ. ವಾಲ್ಮೀಕಿಯವರನ್ನು ನಾವು ಎಷ್ಟು ಗುಣಗಾನ ಮಾಡಿದ್ರು ಕೂಡ ನಮಗೆ ಅದು ಕಡಿಮೆನೇ. ಆದರೆ ಅವ್ರ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ, ವಾಲ್ಮೀಕಿಯವರ ಪುತ್ಥಳಿಗೂ ನೀವೇನು ಇವಾಗ ಇರ್ತಕ್ಕಂಥದ್ದನ್ನು ಇದು ಮಾಡಿ ಮತ್ತೊಂದು ಇಟ್ಟು ನೀವೇನೋ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಆ ಪುಣ್ಯಾತ್ಮರ ಹೆಸರಿನಲ್ಲಿ ನೀವೇನು ಮಾಡಿದ್ದೀರಿ, ಆ ಪಾಪದ ಕೃತ್ಯನೇ ಇವತ್ತು ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ನಾನು ನೋಡ್ಕೊಂಬಂದೆ. ಸುಮಾರು 450 ಮೀಟ್ರಿಗೂ ಮೇಲ್ಪಟ್ಟ ಆಯ್ತದೆ. ನೀವು ಎಲ್ಲೂ ಇದು ಮಾಡಿದಿರ, ಏನೇನು ಬೇಕೋ ಮಾಡಿ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸ್ಕೊತಿರಲ್ಲ. ನಿಮ್ಮ ನೈತಿಕತೆ ಏನೋ, ನಿಮ್ಗೇನಾದ್ರು ಅಲ್ಪ ಸ್ವಲ್ಪ ಗಾಂಭೀರ್ಯತೆ ಇದೆಯಾ? ವಾಲ್ಮೀಕಿಯವ್ರ ಬಗ್ಗೆ ನಿಮ್ಗೆ ಗೌರವ ಇದೆಯಾ? ಒಬ್ಬ ಇತಿಹಾಸ ಪುರುಷ ಈ ವಿಶ್ವಕ್ಕೆ ತನ್ನದಾದಂಥ ಕೊಡುಗೆ ಕೊಟ್ಟು ಸಾವಿರಾರು ವರ್ಷಗಳಿಂದ ಅವರು ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಜೀವಂತವಾಗಿ ವಾಲ್ಮೀಕಿ ಇದ್ದಾರೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾವು ಬಲ್ಲವರಾಗಿದ್ದು, ಅಂಥ ಒಬ್ಬ ಪುಣ್ಯ ಪುರುಷನ ಹೆಸರಿನಲ್ಲಿ ನೀವು ಪಾಪ ಮಾಡೋಕ್ಕೆ ಹೋಗಿದ್ದು ನಿಮಗೆ ಇದು ಮುಳ್ಳಾಗಿದೆಯೇ ವಿನ ಪ್ರಾಯಶಃ ಈ ಮುಳ್ಳಿಗೆ, ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಈ ಹೊಣೆಗಾರಿಕೆಯನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದಿಲ್ಲ. ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ? ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು ಬೆಳಗ್ಗೆ ಅವ್ರಿಗೆ 6:30 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆ ಬಂದು ತನ್ನ ಕ್ಷೇತ್ರ ಆಯಿತು ತಾನಾಯಿತು ಅಂತ ಇರುವಾಗ ಕಾಲು ಕೆರ್ಕೊಂಡು ತಾವೇ ಜಗಳಕ್ಕೆ ಬಂದು ಪುತ್ಥಳಿ ಇರೋದ್ರ ಜಾಗಕ್ಕೂ ಇಲ್ಲಿಗೂ ಸುಮಾರು ನಮ್ಮ 350-450 ಮೀಟ್ರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲುವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ. ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ನನಗನ್ನಿಸ್ತದೆ ಈ ಥರದ ಸನ್ನಿವೇಶಗಳು ನನ್ನ 48-49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ಗೆ ಹೋಗಿದ್ದೀನಿ. ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ, ನಿಮ್ಮಲ್ಲಿರ್ತಕ್ಕಂಥ ವೆಂಜನ್ಸು, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಏನಿದೆ, ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ. ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಾಗಿದೆ. ನೀವೇನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸ್ಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸಿ ಆ ಬಳ್ಳಾರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ನೀವೆಲ್ಲ ಒಂದು ಕಡೆ ಅವರನ್ನು ಮುಗಿಸೋದಕ್ಕೆ ಹೋಗಿ ಅವನೋ ಪ್ರೈವೇಟ್ನವನಿಂದ ಏನಾದರೂ ರಾಮುಲುವರು ಹೋಗಿ ಮಧ್ಯಕ್ಕೆ ಹೋಗದೆ ಹೋಗಿದ್ರೆ, ಜನಾರ್ದನ್ ರೆಡ್ಡಿಯವರು ಅವ್ರಿಗೂ ಇದ್ದಿದ್ದು ಒಂದು 8-10 ಅಡಿ ಡಿಫ್ರೆನ್ಸು. ನಾನು ಎಲ್ಲವನ್ನು ಕೂಡ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲುವರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು, ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತದು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲುವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿಯವ್ರ ಮೇಲೆ. ಅವನು ಯಾರೋ ಸರ್ಕಾರ. ಎಸ್, ಇನ್ನು ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಮಾತನಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಿದ್ದಾರೆ ಕೇಳೋಣ. ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಡೆತ್ ನೋಟನ್ನ ಬರೆದಿರ್ತಾರೆ. ಆ ಡೆತ್ ನೋಟ್ ಅಲ್ಲಿ ಏನಿದೆ, ಯಾಕೆ ಮುಚ್ಚಿರ್ತಾ ಇದ್ದೀರಿ? ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ. ನಮಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ 2 ಪೊಲೀಸ್ ಆಫೀಸರ್ಸ್, ಉನ್ನತ ಅಧಿಕಾರಿಗಳ ಹೆಸರಿದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ?
ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರು ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನಿಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದ್ದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ. ಎಷ್ಟು ಜನ ಬಲಿ ಆಗ್ಬೇಕು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕೆ? ಕಾಂಟ್ರಾಕ್ಟರ್ಸ್ ಬಲಿ ಆಗ್ತಾ ಇದ್ದಾರೆ, ಅಧಿಕಾರಿಗಳು ಬಲಿ ಆಗ್ತಾ ಇದ್ದಾರೆ, ಜನ ಬಲಿ ಆಗ್ತಾ ಇದ್ದಾರೆ, ರೈತರು ಬಲಿ ಆಗ್ತಿದ್ದಾರೆ, ಹೆಣ್ಮಕ್ಳು ಬಲಿ ಆಗ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸಲ್ಲ? ನೀವು ಯಾರು ಅಪರಾಧಿ ಜಾಗದಲ್ಲಿ ಇರ್ಬೇಕು, ಯಾರು ಬಳ್ಳಾರಿ ಘಟನೆಗೆ ಕಾರಣೀಕರ್ತರಾದ್ರೆ ಅವ್ರ ಜೊತೆ ಮೀಟಿಂಗ್ ಮಾಡ್ತೀರಿ. ಯಾವಾಗಾದ್ರೂ ನಿನ್ನೆ ಇಷ್ಟೆಲ್ಲ ಘಟನೆಯ ಇಷ್ಟೆಲ್ಲ ಬಿಸಿಯ ಮಧ್ಯೆ ನೀವು ಅವ್ರ ಜೊತೆ ಕೂತ್ಕೊಂತೀರಿ. ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ? ಪವನ್ ನೆಜ್ಜೂರ್ ಅವರ ತಂದೆಯ ಪ್ರೆಸ್ ಹೇಳಿಕೆಯನ್ನು ಯಾಕೆ ಬಿಡುಗಡೆ ಮಾಡಿಸಿದ್ರಿ? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH